ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿದೆ. ನಂತರ ಗ್ರಾಮದ ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಆವರಣದಲ್ಲಿ ಕುಸ್ತಿ ಕಣದಲ್ಲಿ ಜನವರಿ 8 ರಿಂದ 10 ರವರೆಗೆ ನಡೆದ 3 ದಿನಗಳ ಜಂಗಿ ಬಯಲು ಕುಸ್ತಿಗಳು ಜರುಗಿದ್ವು. ಕಡೆ ದಿನ ಶುಕ್ರವಾರ ವಿವಿಧ ಜಿಲ್ಲೆಗಳಿಂದ ಸುಮಾರು 80 ಜೋಡಿ ಪೈಲ್ವಾನರು ಕುಸ್ತಿ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೂ ಜಟ್ಟಿಗಳ ಸಣಿಸಾಟಕ್ಕೆ ನೆರೆದಂತಹ ಪ್ರೇಕ್ಷಕರ ಉತ್ಸಾಹ ಮುಗಿಲು ಮುಟ್ಟಿತು. ಕಡೆ ಕುಸ್ತಿ ಪಂದ್ಯಾವಳಿಯನ್ನ ಶಾಸಕರಾದ ಶ್ರೀ ಯಾಶೀರ್ ಅಹಮದ್ ಖಾನ್ ಪಠಾಣ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದ ಬಸವರಾಜ ಎಸ್ ಬೊಮ್ಮಾಯಿ ಪೈಲ್ವಾನರು ಕೈಜೋಡಿಸುವ ಮುಖಾಂತರ ಕುಸ್ತಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಪರ್ಸಿ ಪೈಕಿ ಪೈಲ್ವಾನರಿಗೆ ಕೈಜೋಡಿಸುವವರು ಶ್ರೀ ಚಂದ್ರಶೇಖರ್ ಮೆಣಸಕ್ಕನವರ್, ಪಾಂಡಪ್ಪ ತಿಪ್ಪಕ್ಕನವರ್ ಹಾಗೂ ಉಡಚಪ್ಪನವರ್ ಚಾಲನೆ ಕೊಟ್ಟಿದ್ರು. ಗ್ರಾಮದ ಮುಖಂಡರು ಆದ ಹೊನ್ನಪ್ಪ ಕೊಳ್ಳವರ್, ಭರಮಪ್ಪ ಕಲಾದಗಿ, ಸುಭಾಷ್ ಮಜ್ಜಗಿ, ಎಂಜಿ ಮುಲ್ಲಾ, ನಿಂಗಪ್ಪ ಏರಿಸಿನಿ, ಎಂಎಂ ಪಠಾಣ್, ಬಿಆರ್ ಕಳ್ಳಿಮನಿ, ಮಹಂತೇಶ ತಿಪ್ಪಕ್ಕನವರ್, ರವಿ ಕರಿಗಾರ್, ಏಕಪ್ಪ ಬೆಚ್ಚೂರ್, ರುದ್ರಪ್ಪ ಕಳ್ಳಿಮನಿ, ಬಸವರಾಜ್ ಇಂಗಳಗಿ, ಟಿಪಿ ಪಾಟೀಲ್, ಮಾಂತೇಶ್ ಪೂಜಾರ್, ಹನುಮಂತಪ್ಪ ಮುಸರಿ, ಗಣೇಶ್ ಕುಲಕರ್ಣಿ, ಶೇಖಪ್ಪ ಕಲಕೋಟಿ, ಮಲ್ಲೇಶ್ ಹರಿಜನ್, ಪ್ರಕಾಶ್ ಬಾರ್ಕಿ, ಪುಟ್ಟೇಶ್ ಕಳ್ಳಿಮನಿ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.